ಡ್ಯಾಡಿ, ಗೌತಮಿ, ಡ್ಯಾಡಿ. ಇದಕ್ಕೆ ಮುಂಚೆ ನಾನು 2 ಶಬ್ದಕ್ಕೆ ಭಯ ಪಡ್ತಿದ್ದೆ. ಒಂದು ಆಂಬ್ಯುಲೆನ್ಸು, 2ನೇದು ಪೊಲೀಸ್ ಸೈರನ್ನು. ಇವಾಗ ಮಾತ್ರ ಇಬ್ರು ಕರೆದ್ರೆ ಭಯ ಪಡ್ತಿದ್ದೀನಿ, ನಿಹಾರಿಕಾ ಅಂಡ್ ವಿಕಾಸ್. ಏನ್ ಶೇಖರ್ ಅವ್ರೆ, ಇತ್ತೀಚೆಗೆ ನಿಮ್ಗೂ ಕೂಡ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಆದ ಹಾಗಿದೆ. ಇದು ಹ್ಯೂಮರ್ ಅಲ್ಲಮ್ಮ, ಹ್ಯಾಮರ್ ಇಂದ ತಲೆ ಮೇಲೆ ಹೊಡಿತಿರೋ ಹಾಗಿದೆ. ಹೌದು, ಹೆತ್ ಮಗಳು ಬಂದ್ರೆ ಯಾವ ತಂದೆ ತಾಯಿನಾದ್ರೂ ಮಾತಾಡ್ಸೋಗ್ಬೇಕು. ನೀನ್ ಬರ್ತಿದ್ರೆ ಮತ್ತೆ ಯಾವ ಬಾಂಬ್ ಬ್ಲಾಸ್ಟ್ ಮಾಡೋದಕ್ ಬರ್ತಿದ್ಯೋ ಅಂತ ಭಯ ಪಟ್ಟು ಸಾಯ್ತಿದೀವಿ. ಹರಿಕತೆ ನಿಲ್ಸಿ ಹೇಳೋದನ್ ಕೇಳ್ತೀರಾ? ಅದಕ್ಕೆ ಅಲ್ವಾ ನಾವು ಹುಟ್ಟಿರೋದು. ನಮ್ ನೋವು ಹೆಸರಿಗಷ್ಟೇ ಬಿಡು, ಮೊದ್ಲು ವಿಷಯ ಏನ್ ಕೇಳೋಣ. ಹೇಳು ಬೇಬಿ. ವಿಕಾಸ್ ಎಲ್ಲಿ? ಹೊರಗಡೆ ಹೋಗಿದ್ದಾನೆ. ಹೌದು, ಏನ್ ವಿಷಯ? ಒಳ್ಳೆ ವಿಷಯನೇ. ಅವನಿ ಮನೆಯಿಂದ ಪರ್ಮನೆಂಟ್ ಆಗಿ ಆಚೆ ಹೋಗಾಯ್ತು. ಹೌದಾ? ಎಸ್. ನಂಬೋದಕ್ಕಾಗ್ತಿಲ್ಲ. ನಂಬದೇ ಇರುವಂತ ನಿಜ ಇದು. ಇದು ಹೇಗೆ ನಡೀತು? ನಮ್ ಮನೇಲಿ ಐಡೆಂಟಿಟಿ ಕಿರೀಟಕ್ಕೋಸ್ಕರ ಹೋರಾಡ್ತಿರೋ ಲಾವಣ್ಯ ಅಕ್ಕ ಇದ್ದಾಳಲ್ವಾ, ಅವಳಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ಅವ್ರ ಹೆಸರು ಸುಜಾತ, ಇವ್ರ ಹೆಸರು ಅವನಿ, ಸುಜಾತ ತಂಗಿ. ನೀನ್ ಈ ಕ್ಷಣದಿಂದ ನನ್ನ ಮನೇಲಿ ಇರೋದಕ್ಕೆ ಅವಕಾಶ ಇಲ್ಲ. ಹೊರಗಡೆ ಹೋಗೋ, ಹೊರಗಡೆ ಹೋಗೋ. ಇದೆಲ್ಲ ಆದ್ಮೇಲೆ ಆಚೆ ಹೋದ್ಲು. ಹೋಗ್ಲಿ ಬಿಡು, ನಿನಗಿರೋ ದೊಡ್ಡ ತಲೆನೋವು ಹೋಯ್ತು. ಸೌತಿ ಸಮಸ್ಯೆ ಕಡಿಮೆ ಆಯ್ತು. ನಿನ್ ಮದ್ವೆಗೆ ಯಾವ ತೊಂದ್ರೆನೂ ಇರೋದಿಲ್ಲ. ಅಮ್ಮಯ್ಯ, ಇಷ್ಟು ದಿನಕ್ಕೆ ನಿನಗೂ ಮನಃಶಾಂತಿ, ನಮಗೂ ಮನಃಶಾಂತಿ. ಹಾಗಾಗೋದು ಒಂದ್ ರೀತಿಲಿ ಹ್ಯಾಪಿನೇ, ಮತ್ತೊಂದ್ ರೀತಿಲಿ ರಿಸ್ಕ್ ಕೂಡ. ರಿಸ್ಕ್ ಯಾಕೆ? ಅವನಿ ನನ್ ಕಣ್ಮುಂದೆ ಟಾರ್ಚರ್ ಹಾಗೆ ಕಾಣಿಸ್ತೇನೆ ಇರೋದು ನನಗ್ ಹ್ಯಾಪಿ. ಯೋನ್ ರಿಸ್ಕ್. ಅವನಿ ಮನೆಯಿಂದ ಹೊರಟೋದ್ರೆ ಅವನಿ ಜೊತೆ ನನ್ನ ಮದ್ವೆ ಯಾರು ಮಾಡ್ತಾರೆ? ನೀವು ನನ್ನ ಮೋಸ ಮಾಡ್ತಾ ಇದ್ದೀರಾ, ನೀವು ನನ್ನ ಆಟ ಆಡಿಸ್ತಿದ್ದೀರಾ. ನಿಮ್ ಜೊತೆ ಟೂ ಅವನಿ ಜೊತೆ ನಾನು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ನೆನ್ಪಿದ್ಯಾ? ಮತ್ತಿವಾಗ ಅವನಿ ಹೊರಗಡೆ ಹೋದ್ಲು ಅಂತ ಹೇಳಿ ನೀನ್ ಹೇಗ್ ಖುಷಿಯಾಗಿ ಆರಾಮಾಗಿದ್ಯಾ? ಗುಡ್ ನ್ಯೂಸ್ ನ ಪೇರೆಂಟ್ಸ್ ಹತ್ರ ಹೇಳ್ಕೊಂಡು ಸಂಭ್ರಮ ಮಾಡ್ತಿದ್ಯಾ? ಸಂಭ್ರಮ ಮಾಡ್ತಿದ್ಯೋ? ನಿಮ್ ಮದ್ವೆಗೆ ಪ್ರಾಬ್ಲಮ್ ಆಗತ್ತೆ ಅಂತ ಟೆನ್ಷನ್ ಮಾಡ್ಕೊಂಡೆ ನಾನು ಇಲ್ಲಿಗೆ ಬಂದೆ ವಿಕಿ. ನನ್ನ ಮುಂದೆನೆ ನಾಟಕ ಆಡ್ಬೇಡ ನೀನು. ನನಗ್ ತಲೆ ಕೆಡ್ತು ಅಂದ್ರೆ ನೀನು ಮುಖ ಮೂತಿ ನೋಡಲ್ಲ. ನನ್ ಮಾತ್ ಕೇಳ್ತೀಯಾ? ನಿನ್ನ ಮಾತಲ್ಲ, ನನ್ನ ಮಾತನ್ನ ನೀನ್ ಕೇಳು. ಅವನಿ ಜೊತೆ ನನ್ನ ಮದುವೆ ಆಗ್ಬೇಕು ಅಂದ್ರೆ ನೀವೊಂದ್ ಕೆಲಸ ಮಾಡ್ಬೇಕು. ಅದೇನು ಅಂದ್ರೆ ಅರ್ಥ ಆಯ್ತಲ್ವಾ?
ಹ್ಞೂ ಅರ್ಥ ಆಯ್ತು. ಅರ್ಥ ಆಯ್ತು. ಅರ್ಥ ಆಯ್ತು. ನಾನು ಹೇಳ್ದಾಗ ಮಾಡ್ಲಿಲ್ಲ ಅಂದ್ರೆ ನಿಹಾರಿಕನ್ ಕುತ್ತಿಗೆ ತಾಳಿ ಕಟ್ಬಿಡ್ತೀನಿ. ಬೇಡ ಬಿಡು, ನೀ ಹೇಳ್ದಾಗೆ ಮಾಡ್ತೀವಿ. ಗುಡ್. ನಿಹಾರಿಕಾ, ನೀನು ನಮ್ಗಿಂತ ಮೊದಲೇ ಹೊರಡಮ್ಮ. ನಾವು ನಿನ್ ಹಿಂದೆ ಚಿಕ್ಕ ಗ್ಯಾಪ್ ಅಲ್ಲಿ ಚಿಟ್ಕೆ ಹೊಡೆಯೋದ್ರಲ್ಲಿ ಬಂದ್ಬಿಡ್ತೀವಿ. ಹೋಗು. ಹೋಗಮ್ಮ. ನೀನ್ ಈ ಕ್ಷಣದಿಂದ ನನ್ನ ಮನೆಯಲ್ಲಿರೋದಕ್ಕೆ ಅವಕಾಶ ಇಲ್ಲ. ಹೊರಗಡೆ ಹೋಗೋ. ದೊಡ್ಡ ಮನೆ ಸೊಸೆ ಆಗ್ತೀಯಾ ಅಂತ ಅವತ್ತು ಯಾರೋ ಜ್ಯೋತಿಷಿ ಹೇಳ್ದಾಗ ಹೋಗ್ಲಿ ಬಿಡು, ನನ್ ಜೀವನದ ಹಾಗೆ ನನ್ ತಂಗಿ ಜೀವನ ಆಗಲ್ಲ ಅಂತ ತುಂಬಾ ಖುಷಿ ಪಟ್ಟಿದ್ದೆ. ದೊಡ್ಡ ಮನೆ ಸೊಸೆ ಆಗ್ತಿದ್ದಾಗೇನೆ ಸಂಭ್ರಮ ಪಟ್ಟೆ. ಇವತ್ತಿಂಥ ಸ್ಥಿತಿಯಲ್ಲಿ ಇರ್ತೀಯ ಅಂತ ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅವನಿ, ಅವನಿ. ಶ್ರೀಕರ್ ಅವರು ಯಾಕ್ ಬಂದೆ? ಅವನಿನ ಕರ್ಕೊಂಡ್ ಹೋಗೋದಕ್ಕ? ಅಲ್ಲ ರೀ, ಅವನಿ ಜೊತೆ ಮಾತಾಡೋಕೆ. ಅವ್ರು ಒಳಗ್ ಬರೋದಕ್ ಬಿಡಕ್ಕ. ನೀನ್ ಬಾಯ್ ಮುಚ್ಚು. ಹೀಗ್ ಮಾಡೋದು ನನಗೂ ಇಷ್ಟ ಇಲ್ಲ. ಪರಿಹಾರ ಸಿಗೋವರೆಗೂ ನೀವಿಬ್ರು ಭೇಟಿ ಆಗ್ಬಾರ್ದು. ನಾನ್ ಹೀಗೆ ಕಠಿಣವಾಗೇ ಇರ್ತೀನಿ. ಸುಜಾತ ಅವರೇ, ಸುಜಾತ ಅವರೇ, ಬಾಗ್ಲು ತೆಗೀರಿ. ಸುಜಾತ ಅವರೇ, ಅವನಿ ಜೊತೆ ಮಾತಾಡೋದಕ್ಕಾದ್ರೂ ಬಿಡಿ. ನೀನೇನು ಮಾತಾಡೋ ಅವಶ್ಯಕತೆ ಇಲ್ಲ. ಇಲ್ಲಿಂದ ಹೊರಟೋಗು. ಸುಜಾತ ಅವರೇ, ಸುಜಾತ ಅವರೇ. ಅವನಿ, ಅವನಿ, ನಿನ್ ಜೊತೆ ಮಾತಾಡ್ಬೇಕು. ಏನು ಅಂದ್ರೆ? ಅವನಿ, ಇಷ್ಟೇ ಅವಕಾಶ ಸಿಕ್ಕಿದ್ರು ತುಂಬಾ ಸಮಯ ಹೇಳ್ದೆ ಇದ್ದಿದ್ದು ನಂದೇ ತಪ್ಪು. ಇಲ್ಲ ಅಂತಿಲ್ಲ. ಅಲ್ಲ, ನಾನು ಅಕ್ಕ, ಇನ್ನು ಏನ್ ಹೇಳೋದಿದೆ? ಅಮ್ಮನ್ ಪ್ರಾಣದ ಬಗ್ಗೆನಾ? ಆ ಕಾರಣ ಅಲ್ದೇನೆ ನಿನ್ ಹತ್ರ ಇನ್ನೇನಾದ್ರೂ ಕಾರಣ ಇದೆಯಾ? ಇನ್ನೆಷ್ಟು ಕಾಲ ಅದನ್ನೇ ಅಡ್ಡ ಇಟ್ಕೋತೀಯಾ? ಅದನ್ ಬಿಟ್ಟು ಅವನಿನ ನನ್ನಿಂದ ದೂರ ಮಾಡೋ ಕಾರಣ ಬೇರೇನಿದೆ? ಅದನ್ ಬಿಟ್ಟು ನಮ್ಮ ಮದ್ವೆ ವಿಷಯ ಹೇಳ್ದೆ ಇರೋದಕ್ಕೆ ಇನ್ನೇನ್ ಕಾರಣ ಇರತ್ತೆ? ಅದೇ ಆಗಿದ್ರೆ ನಾವು ಮತ್ತೆ ಮತ್ತೆ ಕೇಳೋ ಅಂತ ಅಗತ್ಯ ಇಲ್ಲ. ನೀನ್ ಹೊರಡ್ಬೋದು. ಅಕ್ಕ, ಸ್ವಲ್ಪ ಹೊತ್ತು ಒಳಗಡೆ ಬರೋದಕ್ ಬಿಡಕ್ಕ. ಕೂತ್ಕೊಂಡ್ ಮಾತಾಡಿ ಹೊರಟೋಗ್ತಾರೆ. ಸದ್ಯಕ್ಕೆ ನಾನಂತೂ ಅಂತ ಮರ್ಯಾದೆ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ನಾನ್ ಮಾಡಿದ ತಪ್ಪೆ ಇಲ್ಲ ಅಂತ ಹೇಳಲ್ಲ, ಆದ್ರೆ ಅವನಿನೇ ಚಿಕ್ಕ ಸೋದರ ಸೊಸೆ ಅಂತ ಗೊತ್ತಾಗಿದ್ದಕ್ಕೆ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರು. ಅಂಥದ್ರಲ್ಲಿ ತಾಳಿ ಕಟ್ಟಿದ್ದೀನಿ ಅಂತ ಏನಾದ್ರೂ ಗೊತ್ತಾದ್ರೆ ಅಮ್ಮನ ಪರಿಸ್ಥಿತಿ ಹೇಗಿರುತ್ತೋ ಅಂತ ಭಯ ಆಗ್ತಿದೆ. ಹಾಗಾದ್ರೆ ಜೀವನ ಪರ್ಯಂತ ನನ್ನ ತಂಗಿ ನಿಮ್ ಮನೇಲಿ ಅತಿಥಿಯಾಗಿದ್ಬಿಡ್ಬೇಕಾ? ಇನ್ನೊಂದು ಸ್ವಲ್ಪ ದಿನ ತಾಳ್ಮೆ ತಗೊಳ್ಳಿ ಪ್ಲೀಸ್. ತಾಳ್ಮೆ ತಗೊಂಡು ಅವನಿ ಹೀಗಾಗಿದ್ದಾಳೆ. ತಾಳ್ಮೆನೆ ಸತ್ತೋಗಿದೆ.
ಯಾವತ್ತಿನ ದಿನ ಅವನಿ ನನ್ನ ಹೆಂಡತಿ ಅಂತ ಮನೇಲಿ ಹೇಳ್ತೀಯೋ ಅವತ್ತಿನ ದಿವಸ ಬಾ. ಅವನಿ ಅವನಿ ನಿಮ್ಮ ಅಕ್ಕನಿಗೆ ನೀನಾದ್ರೂ ಹೇಳು. ಅಕ್ಕ ಹೇಳಿದ್ರಲ್ಲೂ ನ್ಯಾಯ ಇದೆ ಅಲ್ವಾ? ಅಂದ್ರೆ ನಿನ್ ಮನ್ಸಲ್ಲಿರೋ ಮಾತು ಕೂಡ ನಿಮ್ಮ ಅಕ್ಕನೇ ಮಾತಾಡಿದ್ರು ಅಂತಾನೆ ಅಲ್ವಾ ಅರ್ಥ? ನಿಮ್ ನೋವನ್ನ ಅರ್ಥ ಮಾಡ್ಕೊಂಡು ನಾನು ಹೋಗ್ತಿದ್ದೀನಿ. ಆದ್ರೆ ಒಂದಂತೂ ನಿಜ ಅವನಿ, ಈ ಜನ್ಮಕ್ಕೆ ನೀನೇ ನನ್ನ ಹೆಂಡತಿ. ಅವನಿ, ಹೋಗಣ್ವಾ? ಅಕ್ಕ, ಹೇಳು. ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ನೀ ಹೇಳಿದ ಮಾತಾಗ್ಲಿ ಮಾಡೋ ಕೆಲ್ಸ ಆಗ್ಲಿ ಅಷ್ಟ್ ಈಸಿಯಾಗಿ ಮರ್ತೋಗೋ ಹಾಗಿರತ್ತಾ? ಒಂದ್ ಅಕ್ಷರ ತಪ್ಪಾದ್ರೂ ಎಲ್ಲ ಬದಲಾಗೋಗುತ್ತೆ. ಅವನಿ ಜೊತೆ ಈ ವಿಕಾಸ್ ಹೆಸರೇನಾದ್ರೂ ಬರೋದ್ರ ಬದಲು ಈ ವಿಕಾಸ್ ಹೆಸರು ಮುಂದೆ ನಿಹಾರಿಕನ್ ಹೆಸರು ಬರುತ್ತೆ. ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಏನು ವ್ಯತ್ಯಾಸ ಆಗದಿರೋ ಹಾಗೆ ನಾವು ನೋಡ್ಕೋತೀವಿ ಬಾಮೈದ. ಗುಡ್. ಆಲ್ರೆಡಿ ನಿಹಾರಿಕಾ ನಾನು ಹೇಳ್ದಾಗೆ ಮೆಂಟಲಿ ಪ್ರಿಪೇರ್ ಆಗಿರ್ತಾಳೆ. ಎಲ್ಲರೂ ತುಂಬಾ ಹುಷಾರಾಗಿ ಡೀಲ್ ಮಾಡಬೇಕು. ಓಕೆ ಓಕೆ, ಲೆಟ್ಸ್ ಗೋ. ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಇವನಿಗೆ ಅಕ್ಕ ಹುಟ್ಟಿದೀನಿ. ಛೇ, ನಮಗಿಷ್ಟ ಆಗದೆ ಇರೋ ವ್ಯಕ್ತಿಗಳು ನಮ್ ಕಣ್ಮುಂದೆ ತಿರುಗ್ತಾ ಇದ್ರೆ ಎಷ್ಟು ಇರಿಟೇಟಿಂಗ್ ಆಗಿರುತ್ತೋ ಅದೇ ವ್ಯಕ್ತಿಗಳು ಮನೆಯಿಂದ ಹೊರಗಡೆ ಹೋದ್ರೆ ಅಷ್ಟೇ ನೆಮ್ಮದಿಯಾಗಿರುತ್ತೆ ಅಲ್ವಾ? ಅದ್ಕೆ ಹೌದ್ ಲಾವಣ್ಯ, ಅವನಿ ಮನೆಯಿಂದ ಹೊರಗಡೆ ಹೋಗಿ ಇನ್ನು 24 ಗಂಟೆ ಕೂಡ ಆಗಿಲ್ಲ. ಆಗ್ಲೇ ನಮ್ಗೆ ಸ್ವಾತಂತ್ರ್ಯ ಬಂದಿರೋ ಫೀಲ್ ಬರ್ತಾ ಇದೆ. ನಾವೆಲ್ಲ ಹ್ಯಾಪಿ ಆಗಿದ್ರೆ ನೀನೇನು ಟೆನ್ಷನ್ ಅಲ್ಲಿದೀಯಾ? ಅವನಿ ಮನೆಯಿಂದ ಹೊರಗಡೆ ಹೋಗಿದ್ದಕ್ಕೆ ನಿನ್ನೆ ಅಷ್ಟೊಂದು ಖುಷಿ ಪಟ್ಟೆ ಅಲ್ವಾ? ಆ ಸಂತೋಷನ ಆ ಸ್ಯಾಡೆಸ್ಟ್ ಎಷ್ಟೋ ತಿರೋಕ್ ಬಿಟ್ಟ ಅಂತ ಒಂದು ಕೆಟ್ಟ ಪ್ಲಾನ್ ಹೇಳ್ದ ಅಲ್ವಾ? ಅದನ್ನ ಇವಾಗ ಸ್ಟಾರ್ಟ್ ಮಾಡ್ಬೇಕು. ಯಾಕೆ ಮಾತಾಡ್ತಿಲ್ಲ? ಅಪ್ಪ, ಸ್ವಲ್ಪ ತಲೆ ನೋವ್ತಾ ಇದೆ. ನನ್ನ ಸ್ವಲ್ಪ ಹೊತ್ತು ಪ್ರಶಾಂತವಾಗಿರೋದಕ್ಕೆ ಬಿಡು. ನಿಹಾರಿಕಾ, ನಿಮ್ ಮನೆಯವ್ರು ಬಂದ್ರು.
ಬನ್ನಿ. ಹಾಯ್ ಎಲ್ರಿಗೂ, ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗೇ ಇದೀವಿ. ಏನ್ ವಿಕ್ಕಿ ಈ ಕಡೆ ಬಂದಿದ್ದೀರಾ? ವೇದವತಿಯವರ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹೌದಾ? ಕರಿತೀನಿ ಇರಿ. ಅತ್ತೆ, ಮಾವ, ಒಂದ್ ಸ್ವಲ್ಪ ಇಲ್ಲಿ ಬರ್ತೀರಾ? ನಮ್ಮ ಮನೆಯವ್ರು ಬಂದಿದ್ದಾರೆ. ಹಾ, ಬರ್ತಿದೀವಮ್ಮ. ಕೂತ್ಕೊಳ್ಳಿ. ದೊಡ್ಡೋರು ಬರ್ದೇನೆ ನಾನು ಹೇಗೆ ಕೂತ್ಕೊಳ್ಳಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದೀವ್ರಿ. ಬ್ಲೆಸ್ ಮಿ ಆಂಟಿ. ಗಾಡ್ ಬ್ಲೆಸ್ ಯು ಅಪ್ಪ. ಮೇಲೇಳು. ನೀನ್ ವಿನಯ ತುಂಬಾ ಚೆನ್ನಾಗಿದೆ. ಹಾಗಂತ ನೀನು ಪ್ರತಿ ಸಲ ನಮಗ್ ನಮಸ್ಕಾರ ಮಾಡೋ ಅಗತ್ಯ ಇಲ್ಲ. ದೇವಸ್ಥಾನಕ್ಕೆ ದಿನ ಹೋಗ್ತೀವಿ ಅಂತ ದೇವ್ರಿಗೆ ನಮಸ್ಕಾರ ಮಾಡೋದನ್ನ ಬಿಡ್ತೀವಾ ಹೇಳಿ? ಏನೋ ನಿಮ್ಮನ್ನ ನೋಡ್ತಿದ್ದ ಹಾಗೆ ಪಾರ್ವತಿ ಪರಮೇಶ್ವರ, ಸೀತಾರಾಮನ್ ಹಾಗೆ ಕಾಣಿಸ್ತೀರಾ. ಅಯ್ಯೋ, ಇವಂದು ಮಾಮೂಲಿ ಓವರ್ ಆಕ್ಷನ್ನೇ ಅಲ್ಲ. ಕೂತ್ಕೊಳ್ಳಿ. ಪರವಾಗಿಲ್ಲ ಅಂಕಲ್. ಅಕ್ಕ, ನೀವು ಕೂತ್ಕೊಳ್ಳಿ. ಸಡನ್ ಆಗಿ ಬಂದ್ಬಿಟ್ಟಿದ್ದೀರಿ, ಏನ್ ವಿಷಯ? ಅವನೇ ವಿಷಯದಲ್ಲಿ ನಡೆದಿದ್ದೆಲ್ಲ ತಿಳ್ಕೊಂಡೇ ಬಂದಿದೀವಿ. ಅವನೇ ಸುಳ್ಳು ಹೇಳಿದ್ಲು ಅಂತ ಮನೆಯಿಂದ ಕಳಿಸ್ಬಿಟ್ರಂತೆ ಅಲ್ವಾ? ನಾನು ಏನನ್ನಾದ್ರೂ ಸಹಿಸ್ತೀನಿ ಹೊರತು ಸುಳ್ಳನ್ನ, ಮೋಸನ ಸಹಿಸೋದಿಲ್ಲ ಅಂತ ನಿಮಗ್ ಗೊತ್ತು ಅಲ್ವಾ? ಅದಕ್ಕೆ ಅಂತ ನಿರ್ಧಾರ ತಗೊಳ್ಬೇಕಾಗ್ ಬಂತು. ಆದ್ರೆ ಅವನೇ ನಿಮ್ಮ ಎರಡನೇ ಸೋದರ ಸೊಸೆ ಅಂತ ಗೊತ್ತಾಗಿ ತುಂಬಾ ಸಂತೋಷ ಪಟ್ಟೆ. ಆ ವಿಷಯ ನಮಗ್ ತಿಳಿಬೇಕಾದ ರೂಪದಲ್ಲಿ, ತಿಳಿಬೇಕಾದ ದಾರಿಲಿ ತಿಳಿದಿದ್ರೆ ನಾವು ಸಂತೋಷ ಪಡ್ತಿದ್ವಿ. ನಮ್ಮನ್ನ ಮೋಸ ಮಾಡಿದ್ದಕ್ಕೆ ನಮ್ ಕೈಲಿ ಸಹಿಸೋಕಾಗಿಲ್ಲ. ಅವನಿ ಜೊತೆ ನಮ್ ವಿಕಾಸ್ ಮದ್ವೆ ಅನ್ಕೊಂಡಿದ್ವಿ. ಇದಕ್ಕೂ ಮೊದ್ಲು ಅವನಿ ಬೇರೆ ಹುಡುಗಿ, ಇವಾಗ ಬ್ಲಡ್ ರಿಲೇಷನ್. ನಮ್ ಬಂಧುತ್ವ ಇನ್ನಷ್ಟು ಗಟ್ಟಿಯಾಗ ಸಮಯ ಇದು. ಇಂಥ ಸಮಯದಲ್ಲಿ ನೀವು ಕಳಿಸಿರೋದು ಯಾಕೋ ಕರೆಕ್ಟ್ ಅಲ್ಲ ಅನ್ನಿಸ್ತಿದೆ. ಯಾಕೆ ಕರೆಕ್ಟ್ ಅಲ್ಲ? ಮೇಲ್ನೋಟಕ್ಕೆ ಕರೆಕ್ಟೇ. ನಮ್ ಮನೇಲಿರೋ ಪೀಡೆ ತೊಲಗ್ತು ಅಂತ ನಾವೆಲ್ಲ ಹ್ಯಾಪಿ ಫೀಲ್ ಆಗ್ತಿದೀವಿ. ಅಷ್ಟಕ್ಕೂ ಇದ್ರ ಬಗ್ಗೆ ನಾವು ಮಾತಾಡೋದೇ ಬೇಕಾಗಿಲ್ಲ. ನನ್ನ ಫೀಲಿಂಗ್ ಕೂಡ ಅದೇ. ಆದ್ರೆ ನಮ್ಮ ಮನೆಯವರೆಲ್ಲ ಏನ್ ಮಾತಾಡಕ್ ಬಂದಿದ್ದಾರೆ ಅಂತ ಒಂದ್ಸಲ ಕೇಳೋಣ ಅಕ್ಕ. ನೀವೇನೋ ಮಾತಾಡ್ಬೇಕು ಅಂತ ನನ್ನನ್ನು ಕರ್ಕೊಂಡು ಬಂದಿದ್ದೀರಾ. ನಿಮ್ ಮನ್ಸಲ್ಲಿ ಏನಿದೆಯೋ ಎಲ್ಲಾನು ಸ್ಟ್ರೈಟ್ ಆಗಿ ಹೇಳ್ಬಿಡಿ. ಎಲ್ಲ ನಮ್ಮೋರೇ ಅಲ್ವಾ, ಯಾಕೆ ಸಂಕೋಚ? ಅವನಿನ ನೀವು ಬೇಡ ಅನ್ಕೊಂಡ್ರೆ ನಾವು ಬೇರೆ ನಿರ್ಧಾರ ತಗೋಬೇಕಾಗಿ ಬರ್ಬೋದು. ಇನ್ನೊಂದು ನಿರ್ಧಾರನ? ಏನದು? ನಮಗೆ ವಿಕಾಸ್ ನಿಹಾರಿಕಾ ಎರಡು ಕಣ್ಣು ಇದ್ದಾಗೆ. ಯಾವ ಕಣ್ಣಿಗೆ ಕಸ ಬಿದ್ರು ಎರಡು ಕಣ್ಣಿಂದ ನೀರ್ ಬರುತ್ತೆ. ಅಕ್ಕ, ನೀನೇನಾದ್ರೂ ಸೀರಿಯಲ್ ರೈಟರಾ? ಯಾಕ ಹೋಲಿಕೆ, ಆ ಮಾತುಗಳು? ವಿಷಯ ಏನಂತ ನೇರವಾಗಿ ಹೇಳು. ನೋವನ್ ಹೇಳ್ಕೊಳ್ಳೋದಿಕ್ಕೆ ಒಂದ್ ರೀತಿ ಇರುತ್ತೆ ವಿಕಾಸ್, ನನ್ಗೆ ಹೇಳೋಕ್ ಬಿಡು. ವೇದವತಿಯವ್ರೆ, ನಾವ್ ಹೇಳ್ಬೇಕು ಅನ್ಕೊಂಡಿರೋದೇನು ಅಂದ್ರೆ, ನಿಹಾರಿಕಾ ಶ್ರೀಕರ್ ಮದ್ವೆ ಆಗಿ ವಿಕಾಸ್ ಅವನಿ ಮದ್ವೆ ನಡೀಲಿಲ್ಲ ಅಂದ್ರೆ ನಾವ್ ಆನಂದವಾಗಿರೋದಿಲ್ಲ, ನಮಗ್ ಸಹಿಸೋಕ್ಕೂ ಆಗಲ್ಲ. ಹೌದು ರೀ, ನಡೆದ್ರೆ ಎರಡೂ ಮದ್ವೆಗಳು, ಇಲ್ಲ ಅಂದ್ರೆ ಎರಡು